ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಾರಾಹಿ ದೇವಿಯ ದೇವಸ್ಥಾನ ಎಲ್ಲಿದೆ ನಮ್ಮ ಬೆಂಗಳೂರಲ್ಲಿ ಅಂತಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದಾರೆ. ತುಂಬ ಕಡೆ ವಾರಾಹಿ ದೇವಿಯ ದೇವಸ್ಥಾನ ಇದೆ. ಹಾಗೆ ಹಳ್ಳಿಗಳಲ್ಲಿ ಪ್ರತಿ ಗ್ರಾಮ ದೇವತೆ ಅಂತ ಏನು ಹೇಳ್ತೀವಿ, ಸಪ್ತ ಅಷ್ಟಮಾತೃಕೆಯರು ಇರ್ತಾರೆ ಸ್ನೇಹಿತರೆ. ಆ ಸಪ್ತ ಮಾತೃಕೆಯರಲ್ಲೇ 5ನೇ ಸ್ಥಾನ ಪಡೆದಿರ್ತಾಳೆ ವಾರಾಹಿ ದೇವಿ. ನಮ್ಮ ಹಿರಿಯರಿಗೆ ಗೊತ್ತಿರುತ್ತೆ, ಸಪ್ತ ಮಾತೃಕೆಯರ ದೇವಸ್ಥಾನಗಳು ಪ್ರತಿ ಊರಲ್ಲೂ ಇರುತ್ತೆ. ಅಲ್ಲೆಲ್ಲ ಕೂಡ ವಾರಾಹಿ ದೇವಿಯ ಒಂದು ರೂಪ ಇದ್ದೇ ಇರುತ್ತೆ. ನೀವು ಎಲ್ಲೂ ಹುಡ್ಕೊಂಡು ಹೋಗೋದು ಬೇಡ. ನಿಮ್ಮ ಊರುಗಳಲ್ಲೇ ಸಪ್ತ ಮಾತೃಕೆಯರ ದೇವಸ್ಥಾನದಲ್ಲೇ ಪೂಜೆ ಮಾಡಿದ್ರೆ ಆ ತಾಯಿಗೆ ಅದು ಸಲ್ಲುತ್ತೆ. ಎಷ್ಟೋ ಜನ ನಾವು ತಾಯಿಯನ್ನು ನಂಬಿದ್ದಕ್ಕೆ, ತಾಯಿಯ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ತುಂಬ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿದೆ. ನಮಗೆ ಜಾಸ್ತಿ ಕಷ್ಟಗಳಿತ್ತು. ಈಗ ನಿಂತ ಜಾಗದಲ್ಲೇ ಸುಮಾರು, ಈಗ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನಮ್ಮ ಮಗುಗೆ ಡೆಂಗ್ಯೂ ಇದೆ ಅಕ್ಕ, ದಯವಿಟ್ಟು ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಮಗೆ ಒಂದು ಮಂತ್ರ ತಿಳಿಸ್ಕೊಡಿ ಅಂತ ಹೇಳಿದ್ರು. ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ವಜ್ರಘೋಷ ಮಂತ್ರನ ಶೇರ್ ಮಾಡಿದೆ. ಈಗ ಸುಧಾರಣೆ ಕಂಡಿರಿದೆ. ಅವ್ರ ಮಗು ತುಂಬ ಚೇತರಿಕೆ ಆಗಿರಬಹುದು. ಅಷ್ಟು ಒಳ್ಳೆಯ ಸುಮಾರು ಜನ ಸ್ನೇಹಿತರೆ ಎಷ್ಟೋ ಕಮೆಂಟ್ ಮಾಡಿದರು. ನಮ್ಮ ತಮ್ಮನಿಗೆ ಹಾಸ್ಪಿಟ್ಲಲ್ಲಿ ಇದ್ದೀವಿ, ತುಂಬ ಸೀರಿಯಸ್ ಅಕ್ಕ, ಆಪ್ರೇಷನ್ ಮಾಡ್ತಾಯಿದ್ದಾರೆ, ದಾರಿ ಕಾಣ್ತಾ ಇಲ್ಲ ನಮಗೆ, ಏನಾದರೂ ಒಂದು ಮಂತ್ರ ತಿಳಿಸ್ಕೊಡಿ ಅಂತ ಹೇಳಿದರು. ಆಗ ಅವರ ತಮ್ಮನಿಗೋಸ್ಕರ ಕೂಡ ನಾವು ಕೂಡ ಪ್ರಾರ್ಥನೆ ಮಾಡಿದ್ವಿ. ಇಷ್ಟು ಮಿರಾಕಲ್ ಅಂದರೆ ಬೇಗ ಚೇತರಿಕೆ ಆಯ್ತಕ್ಕಂತ ಎಷ್ಟು ಖುಷಿಯಿಂದ ಅವರು ಕಮೆಂಟ್ ಮಾಡಿದ್ರು. ಈ ರೀತಿ ಸಾಕಷ್ಟು ಇದೆ ಸ್ನೇಹಿತರೆ. ಒಬ್ಬರಿಗೆ ಹಾವು ಬೇರೆ ಕಚ್ಚಿಬಿಟ್ಟಿತ್ತು, ವಿಷ ಏರ್ತಾ ಇದೆ ಅಕ್ಕ, ನನಗೆ ಗೊತ್ತೇ ಆಗ್ತಾ ಇಲ್ಲ ಅಕ್ಕ, ಏನು ಮಾಡೋದು ಅಂತಂದ್ಬಿಟ್ಟು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಆದರೆ ಆ ಕಮೆಂಟನ್ನು ನಾನು ನೋಡೋದು ಸ್ವಲ್ಪ ತಡವಾಗಿತ್ತು. ಆದರೆ ಯಾಕೆ ಈ ರೀತಿ ಆಗಿಬಿಡ್ತು ಅಂತಂದ್ಬಿಟ್ಟು ಮನಸ್ಸಿಗೆ ತುಂಬ ಕಷ್ಟ ಆಯಿತು. ಆದ್ರೂ ಒಂದು ಮಂತ್ರ ಶೇರ್ ಮಾಡಿದೆ. ಅವರು ಅಷ್ಟೇ ಸ್ನೇಹಿತರೆ ಎಷ್ಟು ಖುಷಿಯಿಂದ, ಅಕ್ಕ ನಿಜವಾಗ್ಲೂ ನನ್ನ ಜೀವನದಲ್ಲಿ ತುಂಬ ಅದ್ಭುತ ನಡೆದೋಯ್ತಕ್ಕ, ತುಂಬ ಚೆನ್ನಾಗಿ ಚೇತರಿಕೆ ಆಯ್ತಕ್ಕ ಅಂತಂದ್ಬಿಟ್ಟು. ಇದನ್ನೆಲ್ಲ ನಾವು ಏನು ಹೇಳಬೇಕು ಹೇಳಿ. ಈ ರೀತಿ ಅಂದರೆ ಮನುಷ್ಯನಿಗೆ ಬೇರೆ ದಾರಿಗಳು ಕಾಣಿಸಿಲ್ಲ, ಆಗ ಹಠಾತ್ತಾಗಿ ಬರುವ ಈ ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ, ಈ ತಾಪತ್ರೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಒಂದು ಶ್ರೀರಕ್ಷೆ ಅನ್ನೋದೇ ದೇವರು. ಆ ದೇವರು ತಿಳಿಸ್ಕೊಟ್ಟಂಥ ಮಂತ್ರಗಳೇ ಸ್ನೇಹಿತರೆ. ಆ ಮಂತ್ರಗಳನ್ನು ನಾವು ಪಠಣೆ ಮಾಡೋದು ಬಹಳ ಸೂಕ್ತವಾಗಿರುತ್ತೆ. ಸುಮಾರು ಜನಕ್ಕೆ ನಾವು ಯಾವ ಕಷ್ಟ ಇದೆ ನಮ್ಮ ಜೀವನದಲ್ಲಿ, ಆ ಕಷ್ಟಕ್ಕೆ ಏನು ಪರಿಹಾರ ಅನ್ನೋದು ಗೊತ್ತಿರೋದಿಲ್ಲ. ಮೊದಲು ನಾವು ಅವ್ರಿಗೆ ಆ ಮಂತ್ರಗಳನ್ನ ಹೇಳಿಬಿಡ್ಬೇಕು, ಆಗ ಮಾತ್ರ ಸಮಾಧಾನ. ಈ ರೀತಿ ಜನಗಳು ಕೂಡ ಇರ್ತಾರೆ. ಇರಲಿ, ಇಲ್ಲಿ ವೀಣಾ ಅಂತಂದ್ಬಿಟ್ಟು ನೋಡಿ, ನನಗೆ ತುಂಬ ಒಳ್ಳೆಯದಾಗಿದೆ ಮೇಡಮ್, ಅಮ್ಮನನ್ನು ನಂಬಿದ್ದಕ್ಕೆ ನನ್ನ ಕೈ ಬಿಡಲಿಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೆ, ವಾರಾಹಿ ದೇವಿಯೇ ನಮೋ ನಮಃ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು ಮೇಡಮ್. ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಸ್ನೇಹಿತರೆ ಎಲ್ಲದಕ್ಕೂ ನಾವು ಸಮಯನ ಎಷ್ಟು ವ್ಯರ್ಥ ಮಾಡ್ತಾ ಇರ್ತೀವಿ. ನಮ್ಮ ಒಳ್ಳೆಯದಕ್ಕೋಸ್ಕರ ಒಂದು 5-6 ನಿಮಿಷ ಇರುತ್ತೆ ಅಷ್ಟೇ ಈ ಒಂದು ವಿಡಿಯೋಗಳು. ಇದನ್ನು ಒಂದು ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ನೋಡಿಬಿಟ್ಟು ಮಾಡಿಕೊಳ್ಳಿ. ತುಂಬ ಜನ ನಮಗೆ ಫಸ್ಟು ಮಂತ್ರ ತಿಳಿಸ್ಬಿಡಿ, ಏನಕ್ಕೆ ಮಂತ್ರ, ಮೊದಲು ಯಾವ ಪ್ರಾಬ್ಲಮ್ಗೆ, ನಿಮಗೆ ಪ್ರಾಬ್ಲಮ್ ಬಗ್ಗೆನೇ ಅರ್ಥ ಮಾಡ್ಕೊಂಡಿರಲ್ಲ, ಉತ್ತರ ಬೇಕು ನಮಗೆ ಅಂದರೆ ಅದರಿಂದನೇ ಈಗಿನ ಕಾಲಮಾನದಲ್ಲಿ ಜನಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಮೊದಲು ಪರಿಹಾರ ಹುಡ್ಕೊಂಡೇ ಹೋಗ್ತಾ ಇದ್ದಾರೆ, ಮೂಲ ಕಾರಣ ಗೊತ್ತಾಗಿ ಇರಲ್ಲ ಸ್ನೇಹಿತರೆ. ಮೂಲ ಕಷ್ಟ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆಮೇಲೆ ಒಂದು ಮೆಡಿಸನ್ನು ಅನ್ನೋದು ಇರುತ್ತೆ. ಅಷ್ಟು ತಾಳ್ಮೆ ಇಲ್ಲ ಅಂದರೆ ನಿಜವಾಗ್ಲೂ ಕಷ್ಟಗಳು ಅನ್ನೋದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸುಮಾರು ಜನಕ್ಕೆ ಇದು ಒಂಥರ ಕಷ್ಟ ಕೂಡ ಅನಿಸ್ಬಹುದು. ಇರಲಿ, ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಮಂತ್ರ. ಈಗ ಹೇಳಿದೆ ನಾನು, ಎಷ್ಟೋ ಕಾಯಿಲೆ ಕಸಾಲೆಗಳು ಬರ್ತಾಯಿದೆ, ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ, ಮನೆಯಲ್ಲಿ ತುಂಬ ದಾರಿದ್ರ್ಯ ತುಂಬಿದೆ. ಆ ದಾರಿದ್ರ್ಯನ ತೊಲಗಿಸೋದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕಷ್ಟಗಳು, ಆ ಕಷ್ಟಗಳ ಸರಮಾಲೆಯಲ್ಲೇ ಬಿದ್ದಿದ್ದೀವಿ ನಾವು. ಒಂದು ಸರಿ ಮಾಡಿಕೊಂಡ್ರೆ ಮತ್ತೊಂದು ಸೃಷ್ಟಿಯಾಗಿರುತ್ತೆ. ಆ ಒಂದರ ಜೊತೆ 10
ಹೊತ್ತು ಕಷ್ಟಗಳು ಯಾರ ಹತ್ರ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅನ್ನೋರು ಈ ಮಂತ್ರನ ಒಮ್ಮೆ ನೀವು ತುಂಬ ಭಕ್ತಿಯಿಂದ ಆ ತಾಯಿ ನಮ್ಮ ಕಷ್ಟಗಳನ್ನ ತೀರಿಸ್ತಾಳೆ ಅನ್ನುವ ನಂಬಿಕೆಯಿಂದ ಬೆಳಗ್ಗೆ ಅಥವಾ ಸಂಜೆ ಸ್ನೇಹಿತರೆ ನೀವು ರಾತ್ರಿ ಮಲಗುವಾಗ ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು. ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ. ಓಂ ನಮೋ ಭಗವತಿ ವಾರಾಹಿ ಮಾತಾ ಮಮ ದಾರಿದ್ರ್ಯ ನಾಶಾಯ ಹಂ ಪಟ್ ಸ್ವಾಹ. ಈ ಮಂತ್ರ ನಮ್ಮ ಮನೆಯಲ್ಲಿ ಏನೇ ದಾರಿದ್ರ್ಯ ಕಷ್ಟ ನಷ್ಟ ನಡೀತಾ ಇದ್ರೂ ಅದನ್ನೆಲ್ಲ ನಾಶ ಮಾಡುವ, ನಮ್ಮ ಮನಸ್ಸಲ್ಲೂ ಕೂಡ ನಮ್ಮ ಒಂದು ದೇಹದ ಆರೋಗ್ಯ ಕೂಡ ತುಂಬ ಚೆನ್ನಾಗಿಟ್ಟಿರುತ್ತೆ. ತುಂಬ ಜನಕ್ಕೆ ಆಸ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅದು ಅಣ್ಣ ತಮ್ಮಂದರಿಂದ ತುಂಬ ಕಿರಿಕಿರಿ ಪಟ್ಕೊಂಡಿರ್ತಾರೆ, ಅಕ್ಕ ತಂಗಿಯರಿಂದ ಗೊತ್ತಿಲ್ಲದೆ ಅವರ ಹೆಸರಿಗೆ ಮಾಡ್ಕೊಂಡಿರ್ತಾರೆ. ಈ ರೀತಿ ನಾನಾ ಕಷ್ಟಗಳನ್ನ ಪಡ್ತಾ ಇರ್ತಾರೆ, ಅಂದರೆ ಆಸ್ತಿಗಳ ವಿಚಾರದಲ್ಲಿ. ಅದಕ್ಕೂ ಕೂಡ ನೀವು, ಯಾಕಂದರೆ ವಾರಾಹಿ ದೇವಿ ಬಂದು ಭೂಮಿಯನ್ನು ಕಾಪಾಡೋದು ಆ ತಾಯಿ. ಭೂಮಿಯಲ್ಲಿ ನಮ್ಮ ಕಷ್ಟ ನಷ್ಟಗಳು ಆಗಿದ್ದರೆ ಅದನ್ನು ಬೇಗ ನಿವಾರಣೆ ಮಾಡ್ತಾಳೆ. ನಂಬಿಕೆಯಿಂದ ಮಾಡಿಕೊಳ್ಳಿ. ಯಾಕಂದರೆ ಕೋರ್ಟು ಕಚೇರಿಗಳಿಗೆ ಅಲೀತಾ ಇದ್ದರೆ ಆ ತಾಯಿ ಒಂದು ಸ್ವಲ್ಪ ತಡವಾಗಬಹುದೇನೋ, ಆದರೆ ದಾರಿಯಂತೂ ನ್ಯಾಯ ಅಂತೂ ಸಿಕ್ಕೋ ಥರ ಮಾಡೇ ಮಾಡ್ತಾಳೆ. ಅಷ್ಟು ಶಕ್ತಿದಾಯಕವಾದ ಈ ಮಂತ್ರನ ದಿನಕ್ಕೆ ನೀವು 11 ಬಾರಿ ಪಠಣೆ ಮಾಡಿ. ನೀವು ಬೆಳಗ್ಗೆನಾದರೂ ಮಾಡಿ ಅಥವಾ ಸಂಜೆ ಆದರೂ ಮಾಡಿ. ಅಷ್ಟು ಪವರ್ಫುಲ್ಲಾದಂಥ ಒಂದು ಮಂತ್ರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.